ನಂಜುಂಡೇಶ್ವರನ ದಿವ್ಯ ಸನ್ನಿಧಾನದಲ್ಲಿ 6ನೇ ದಿವಸದ ಸಪ್ತಾಹದ ವೈಭವಯುತವಾದಂತಹ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೀವಿ. ಜೀವನದಲ್ಲಿ 3 ಅಹೋಭಾಗ್ಯಗಳು ದೈವದ ಗತಿಯಿಂದ ನಮಗೆ ಲಭಿಸ್ತಾವೆ.
ದುರ್ಲಭಂ ತ್ರಯಮೇವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಅರ್ಪಣೆ ಕೊಡಿಸುವಂತೆ ದುರ್ಲಭವಾಗಿ, ವಿರಳವಾಗಿ, ಕ್ವಚಿತ್ತಾಗಿ ನಮಗ ಪ್ರಾಪ್ತಿ ಆಗ್ತಕ್ಕಂಥದ್ದು ಮೊದಲೇ ಯಾವುದನ್ನು ತಿಳ್ಕೊಂಡು ಕೇಳಿದ್ರ ಅದು ಮನುಷ್ಯ ಜನ್ಮ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಜೀವನದಲ್ಲಿ ಪಾವನಗತಿಯನ್ನು ಪಡೀತಕ್ಕಂಥದ್ದು ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ. ಅದೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಮನುಷ್ಯ ಜನ್ಮಕ್ಕೆ ಬಂದಾದ ಮೇಲೆ ಪ್ರಾಣಿಗಳು ಮತ್ತು ಮನುಷ್ಯರಿಗೆ ಸ್ವಲ್ಪ ವ್ಯತ್ಯಾಸ ಇಟ್ಟಿದ್ದಾನೆ ಭಗವಂತ. ಪ್ರಾಣಿಗಳಿಗೆ ವಿಚಾರ ಮಾಡೋ ಶಕ್ತಿ ಇರೋದಿಲ್ಲ. ಆಹಾರ, ನಿದ್ರಾ, ಭಯ, ಮೈಥುನಾದಿಗಳನ್ನು ಪೂರೈಸಿ ಒಂದು ದಿವಸ ಅವು ನಿರ್ಗಮಿಸ್ತಾವ. ಆದ್ರೆ ಮನುಷ್ಯ ಜೀವನ ಹಾಗಲ್ಲ. ಪ್ರಾಣಿಗಳಿಗಿಂತ ಮಿಗಿಲಾದ ಇನ್ನೊಂದು ಶಕ್ತಿಯನ್ನ, ಚೈತನ್ಯವನ್ನ, ವಿಶೇಷವಾಗಿರ್ತಕ್ಕಂಥ ವಿಚಾರ ಶಕ್ತಿಯನ್ನ, ಪಾಪ ಪುಣ್ಯದ ಒಂದು ಪರಾಕಾಷ್ಠೆಯನ್ನ ಹುಟ್ಟಲಿಕ್ಕೆ, ತಲುಪಲಿಕ್ಕೆ ಮನುಷ್ಯ ಜನ್ಮದ ಸಹಾಯಕತೆ ಆಗ್ತಕ್ಕಂಥದ್ದನ್ನ ಭಗವಂತ ಇಟ್ಟಿದ್ದಾರೆ. ಹಾಗಾಗಿ ಜಗದ್ಗುರುಗಳು ಅನುಗ್ರಹ ಮಾಡಿದ್ರು. ಮನುಷ್ಯತ್ವ ಬರೀ ಮನುಷ್ಯರಾದರೆ ಸಾಲದು, ಮನುಷ್ಯತ್ವ ಇದ್ದಂತಹ ಮನುಷ್ಯರಾಗಬೇಕು. ಮನುಷ್ಯತ್ವ ಅಂದ್ರೆ ಹಾಗಾದ್ರೆ ನಾನು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇನೆ, ಭೂಮಿಗೆ ಯಾವುದನ್ನು ಪಡಿಬೇಕಾಗಿದೆ, ಯಾವುದಕ್ಕೋಸ್ಕರ ಯಾವ ಜೀವನ ಅಂತಕ್ಕಂಥದ್ದು ನಾವು ನಡೆಸಬೇಕು. ವಿಶೇಷವಾಗಿ ಪಾರಮಾರ್ಥದಲ್ಲಿ ನಮಗೆ ಸದ್ಗುರು ಯಾವಾಗ ಸಿಗ್ತಾನೆ, ಸದ್ಗುರುವಿನ ಅನ್ವೇಷಣೆ ಮಾಡ್ತಾ ಜೀವನವನ್ನು ಸಾಫಲ್ಯ ಮಾಡಿಕೊಂಡು ಇದೇ ಒಂದು ಜೀವನದಲ್ಲಿ ಕಡೆಯ ಜನ್ಮವನ್ನು ಮಾಡ್ಕೊಳ್ಳಿಕ್ಕೆ ಮನುಷ್ಯ ಜನ್ಮ ಮಾತ್ರ ಸಾಧ್ಯ. ಆದ್ರಿಂದಾಗಿ ಸದ್ಗುರು ದುರ್ಲಭವಾಗಿ ಲಭ್ಯವಾಗ್ತಾ ಇದ್ದಾನೆ. ಸದ್ಗುರುವಿಗಿಂತ ಮೊದಲು ನಮಗೆ ಬೇರೆ 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 ಕಡೆಗೆ ಹೋಗೋದು, ಎಲ್ಲರ ಮಾತನ್ನು ಕೇಳೋದು, ಎಲ್ಲರ ವಿಷಯದಲ್ಲಿ ಚಿಂತನೆ ಮಾಡೋದು, ಹಾಗಾಗಿ ಒಂದು ನೇರವಾದ ಗುರಿ ಇರ್ತಕ್ಕಂಥದ್ದು ಪರಮಾರ್ಥದಲ್ಲಿ ನಮ್ಗೆ ಸಿಗೋದಿಲ್ಲ. ಸದ್ಗುರು ಬಂದ ಮೇಲೆ ಏನ್ ಮಾಡ್ತಾನೆ, ನಮ್ಮ ಅಜ್ಞಾನದ ತಿಗರಾಂಧಕಾರವನ್ನು ದೂರ ಮಾಡ್ತಾನೆ, ನಿಜದ ನೆಲೆಯನ್ನು ನಮಗೆ ಅರಿತು ಕೊಡ್ತಾನೆ. ಅದರಿಂದಾಗಿ ನಮಗೆ ದಾರಿ ಸುಗಮವಾಗಿ ಸಾಗ್ತದೆ. ಅದನ್ನೇ ಅಭಂಗವಾಣಿಯಲ್ಲಿ ಹೇಳೋದಾದ್ರೆ, ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ. ಅಭಂಗದಲ್ಲಿ ರಾಜಾರಾಮ ಮಹಾರಾಜರು ಗುರುಕೃಪಾದ ವಿಶೇಷತೆಯನ್ನು ವರ್ಣನೆ ಮಾಡಿದರು. ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ. ಆತ್ಮಜ್ಞಾನ ಪ್ರಾಪ್ತಿ ಆಗೋದು ನಮ್ಮ ಜೀವನದ ಚರಮ ಗುರಿ ಅದ, ಮುಖ್ಯ ಗುರಿ ಅದ. ಆದ್ರೆ ಅದನ್ನ ಬೋಧನೆ ಮಾಡ್ತಕ್ಕಂಥದ್ದು ಸದ್ಗುರುವಿನ ಸಾಮರ್ಥ್ಯ ಮಾತ್ರ ಸಾಧ್ಯ.
ಹಾಗಾಗಿ ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ. ಸದ್ಗುರುವಿನ ಕೃಪಾಶೀರ್ವಾದವೇ ಶಿಷ್ಯನಿಗೆ ಪರಮ ಮಂಗಲವನ್ನು ಕೊಡುತ್ತದೆ. ಹಾಗಾದ್ರೆ ಉಳಿದಂತ ಸಾಧನೆಗಳು ಪೂರ್ವವಾಗಿರ್ತವೆ. ಗುರುಕೃಪಾ ಸಂಪಾದನೆಗೆ ಉಳಿದ ಸಾಧನೆಗಳು ಅವೆಲ್ಲ ಪೂರಕವಾಗಿದ್ದು ಗುರುಕೃಪೆಯಿಂದ ಮಾತ್ರ ನಮಗೆ ಅತ್ಯಂತಿಕ ಸುಖ ಪ್ರಾಪ್ತಿ ಇರ್ತಕ್ಕಂಥದ್ದಾಗ್ತದೆ, ದುಃಖ ನಿವೃತ್ತಿ ಇರ್ತಕ್ಕಂಥದ್ದಾಗ್ತದೆ. ಆದ್ದರಿಂದಾಗಿ ಮಹಾರಾಜರು ಅಭಂಗದಲ್ಲಿ ಅನುಗ್ರಹ ಮಾಡಿದರು, ಗುರುಕೃಪೆ ವೀಣ ನಾಯಿ ಆತ್ಮಜ್ಞಾನ. ಆತ್ಮಜ್ಞಾನ ಪ್ರಾಪ್ತಿ ಆಗಬೇಕಾಗಿದ್ರೆ ಗುರು ಮಹಾರಾಜರ ಕೃಪಾಶೀರ್ವಾದವೇ ನಮಗ ಬೇಕು. ಅವು ಗಾತೋಷೀನ ಸಾಧನ ಅಂತ ಉಳಿದಂಥ ಸಾಧನೆಗಳು ನಮ್ಮ ಶ್ರಮದ ಸಾಧನೆಗಳು, ಅವುಗಳಿಂದ ಶ್ರಮ ಆಗ್ತದೆ. ಆಗ ಪೂರ್ತಿ ನಮ್ಮ ಗುರುಕೃಪಾ ಸಂಪಾದನೆಯಿಂದ ಆಗ್ತಕ್ಕಂಥದ್ದು ಪ್ರಯೋಜನ ಆಗೋದು. ಆದ್ದರಿಂದಾಗಿ ಸಹಜ ಸಾಧನದ ಗುರು ಮಹಾರಾಜರ ಒಂದು ಮಾರ್ಗದರ್ಶನದಿಂದ ನಮ್ಮ ಜೀವನ ಪಥ ಅಂತಕ್ಕಂಥದ್ದು ಸುಗಮಾಗ್ತದೆ. ಸಹಜ ಸಾಧನ ಗುರುಕೃಪಾದಾನ ಜೀವಾಂಗೆ ಕಲ್ಯಾಣ ತೇಣೆ ಹೋಯ. ಮಹಾರಾಜರು ಅಭಂಗದಲ್ಲಿ ಹೇಳಿದ್ರು, ತೇಣೆ ಕಲ್ಯಾಣ ಕಲ್ಯಾಣ ಜೀವ ಹೋಯ ಸಮಾಧಾನ. ಒಂದ್ಸರಿ ಕಲ್ಯಾಣ ಅಂದ್ರೆ ಮುಗಿದು ಹೋಗಿತ್ತು, ಆದ್ರೆ ಅವ್ರು ಕಲ್ಯಾಣ ಕಲ್ಯಾಣ ಅಂತ ಎರಡು ಒತ್ತಿ ಹೇಳ್ತಾರೆ. ಯಾಕಂದ್ರೆ ದಾಸಮನೈತೆ ಅವಿಶ್ವಾಸಿ ಲೋಕ ನೋಡಕತ್ತು ದೇಖ ಈಶ್ವರತ್ತು. ನಮ್ಗೆಲ್ಲ ಭಗವಂತ ಇದ್ರೆ ಬಂದಿದ್ರು ವಿಶ್ವಾಸದ ಬಹಳ ಕಡಿಮೆ. ಹಾಗಾಗಿ ಅವಿಶ್ವಾಸ ಇದ್ದಂತಹ ಜನರಿಗೆ ಹೇಳೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಶ್ರದ್ಧವಾನ್ ಲಭತೆ ಜ್ಞಾನ. ಶ್ರದ್ಧೆ, ಭಕ್ತಿ, ವಿಶ್ವಾಸ ಇವುಗಳಿಂದ ಜ್ಞಾನ ಪ್ರಾಪ್ತಿ ಅಂತಕ್ಕಂಥದ್ದಾಗ್ತದೆ. ಶ್ರದ್ಧೆ, ಭಕ್ತಿ ಅಂತಕ್ಕಂಥದ್ದು ವಿಶೇಷವಾಗಿ ಅಧ್ಯಾತ್ಮ ಸಾಧನದಲ್ಲಿ ಪೂರ್ವವಾಗಿರ್ತಕ್ಕಂಥದ್ದು ಸಾಧನೆ. ಸಹಜ ಸಾಧನ ಗುರುಕೃಪಾದಾನ ಜೀವಾಂತ ಕಲ್ಯಾಣ ದೇಣೆ ಹೋಯಿ. ದೇಹಕ್ಕೆ ಕಲ್ಯಾಣ ಅಲ್ಲಿಲ್ಲ, ಅವರು ಜೀವನ ಕಲ್ಯಾಣ. ದೇಹ ಏನದ ಬಾಲ್ಯತ್ವದೊಳಗೆ ಒಂಥರ ಇರ್ತದೆ, ಯೌವನದಲ್ಲಿ ಒಂಥರ ಇರ್ತದೆ, ವಾರ್ಧಕ್ಯದಲ್ಲಿ ಒಂಥರ ಇರ್ತದೆ. ಆಗ ಎಲ್ಲರಿಗೂ ಒಂದ್ ದಿವಸ ಕೊನೆಯ ಘಳಿಗೆ ಮರಣ ಅಂತಕ್ಕಂಥ ತಪ್ಪಿದ್ದಾರೆ. ಆ ಮರಣ ಬರೋಕ್ಕಿಂತ ಪೂರ್ವದಲ್ಲಿ ಗುರುಕೃಪಾ ಸಂಪಾದನೆ ಮಾಡಿಕೊಂಡು ಗುರು ಮಾರ್ಗದಲ್ಲಿ ನಾವು ಅಡಿ ಇಟ್ಟಿದ್ದೆ ಆದ್ರೆ ಮತ್ತೆ ಪುನರ್ಜನ್ಮವನ್ನೇ ನಾವು ಖಂಡನೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಅಂತಕ್ಕಂಥ. ಹಾಗಾಗಿ ಗುರು ಮಹಾರಾಜರು ದುರ್ಲಭವಾಗಿ ಲಭ್ಯವಾಗ್ತಕ್ಕಂಥವ್ರಾಗ್ತಾ ಇದ್ದಾರೆ. ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತೀಶ್ವರ ಗುರು ಮಹಾರಾಜರು ಭಗವಂತನ ಸ್ವರೂಪರಾಗಿ ಸದ್ಗುರುಗಳಾಗಿ ಅವತಾರ ಮಾಡಿ ಬಂದು ಗುರು ಪರಂಪರೆಯನ್ನ ಆರಂಭ ಮಾಡಿದರು. ಅದೇ ಪರಂಪರೆಯನ್ನ ಪುನರಪಿ 266 ವರ್ಷಗಳ ಹಿಂದೆ ಚಿದಂಬರ ಗುರು ಮಹಾರಾಜರು ದತ್ತಾತ್ರೇಯ ದತ್ತಭಕ್ತರಾಗಿ ದರ್ಶನ ಕೊಟ್ಟರು. ವಿಷ್ಣು ಭಕ್ತರಿಗೆ ವಿಷ್ಣುವಾಗಿ, ಈಶ್ವರನ ಭಕ್ತರಿಗೆ ಈಶ್ವರನಾಗಿ, ದೇವಿ ಭಕ್ತರಿಗೆ ದೇವಿಯಾಗಿ, ಅವರವರ ಭಾವಕ್ಕೆ ಅವರವರ ಪ್ರಕೃತಿಗೆ ಅವರವರ ಚರನಾಗಿ ಯೋಗಿ ಎನ್ನುವಂತೆ ಚಿದಂಬರ ಮಹಾರಾಜರು ಅನುಗ್ರಹ ಮಾಡಿ 266 ವರ್ಷಗಳ ಹಿಂದೆ ತಮ್ಮ ನಿಜದ ನೆಲೆಯನ್ನು ಜಗತ್ತಿಗೆ ತೋರಿಸಿಕೊಟ್ರು. ಆದ್ರೆ ಅವರಲ್ಲಿ ನಾವು ಕಾಣ್ತಕ್ಕಂತಹದ್ದು ಒಂದು ದಿವ್ಯ ಶಕ್ತಿ ಏನಪ್ಪಾ ಅಂತ ತಿಳ್ಕೊಂಡು ಕೇಳಿದ್ರೆ, ನಾನು ಸಾಮಾನ್ಯ ಮನುಷ್ಯ ಅಂತಕ್ಕಂತಹ ಭಾವ ಇಟ್ಕೊಂಡಿದ್ರು. ಯಾರಿಗೂ ತಮ್ಮ ಒಂದು ನಿಜವಾದ ನೆಲೆಯನ್ನ ಗುರುತು ಹೇಳಲಿಕ್ಕೆ ಆಗಲಿಲ್ಲ. ಅರ್ಥಾತ್ ಆ ಪ್ರಕಾರವಾಗಿ ಅಷ್ಟು ಸಹಜವಾಗಿರ್ತಿದ್ರು. ಸಾಮಾನ್ಯರಿಗೆ ನಾನು ವೈದಿಕ ಬ್ರಾಹ್ಮಣೇನೆ, ನನ್ನಲ್ಲಿ ಅಂತಹದ್ದೇನೆ ಇರದೇ ಇದ್ರು ಸಹ ಪರಮೇಶ್ವರನ ಹತ್ರ ಶಕ್ತಿ ಅದ. ಆ ಪರಮೇಶ್ವರದಿಂದ ಶಕ್ತಿಯನ್ನು ಅನುಗ್ರಹ ಮಾಡಿ ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಭಾವ ಇಟ್ಕೊಂಡು ಅವರು ತಮ್ಮ ಜೀವನದ ಆರಂಭದಿಂದ ಇಟ್ಕೊಂಡು ಕೊನೆಯ ತನಕನೂ ಹಾಗೆ ಜಗತ್ತಿಗೆ ಮಾಯನ್ನು ಸಿಕ್ಕಿ ಹಾಕಿದ್ರು. ಅರ್ಥಾತ್ ಅಧಿಕಾರಿ ಭಕ್ತರಿಗೆ ಮಾತ್ರ ಅವ್ರ ನಿಜದ ನೆಲೆ ಅಂತಕ್ಕಂಥ ಗೊತ್ತಾಯ್ತು. ಶಿವಶಾಸ್ತ್ರಿಗಳು
ಧನಾಂತ ಪಂಡಿತರು ತಮಿಳುನಾಡಿನಲ್ಲಿರ್ತಕ್ಕಂತಹ ಮಹನೀಯರು. ಅವರು ಚಿದಂಬರ ನಾಮದ ಒಂದು ಪ್ರಚಾರವನ್ನು ಕೇಳಿದರು. ಅವರು ಸ್ವಚ್ಛ ಹೇಳಿ ಸ್ಪಷ್ಟವಾಗಿ, ಇದು ಕಲಿಯುಗ ಆದ ಭಗವಂತ ಈ ಯಾವ ಸಾಮಾನ್ಯರಂತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅವರಿಂದ ಸಾಕಷ್ಟು ವಿದ್ಯಾರ್ಥಿ ವೃಂದಿತ್ತು. ಅವರಿಗೆ ವೇದ ಸಂಸ್ಕೃತ ಪಾಠಶಾಲೆ ಅಧ್ಯಾಪಕರಿದ್ದರು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಏನಾದ್ರು ದೃಷ್ಟಾಂತ ಆದ್ರೂ ನೋಡೋಣ ಅಂತ ತಿಳ್ಕೊಂಡು ಹೇಳಿ ಮಲ್ಕೊಂಡಾಗ ಅವರ ಸ್ವಪ್ನದ ದೃಷ್ಟಾಂತ ಸಂಶಯಾತ್ಮ ವಿನಶ್ಯತಿ, ಸಂಶಯ ಇಟ್ಟುಕೊಂಡವರಿಗೆ ಅವನತಿ ಅಂತಕ್ಕಂತಹದ್ದದ. ಅದಕ್ಕೋಸ್ಕರವಾಗಿ ಸಂಶಯ ಇಟ್ಬಿಟ್ಟು ನೀನು ಬಾ ದರ್ಶನಕ್ಕೆ ಅಂತ ತಿಳ್ಕೊಂಡು ಹೇಳಿ ಚಿದಂಬರದಿಂದ ಅನುಗ್ರಹ ವಾಣಿ ಆದ ತಕ್ಷಣ ಸಂಸ್ಕೃತ ಪಾಠಶಾಲೆನೂ ಅಲ್ಲೇ ಬಿಟ್ರು, ವಿದ್ಯಾರ್ಥಿವರಿಂದ ಸಾವಿರಾರು ಶಿಷ್ಯರಿದ್ರು ಅದನ್ನು ಅಲ್ಲೇ ಬಿಟ್ರು. ನೇರವಾಗಿ ಚಿದಂಬರ ಕ್ಷೇತ್ರವಾಗಿರ್ತಕ್ಕಂಥ ಮಹಾಸ್ವಾಮಿಗಳು ಗುರುಲವಸಲ್ಲಿ ವಾಸ ಮಾಡಿದ್ರು. ಗುರುನವಪುರ ಅಂತ ತಿಳ್ಕೊಂಡು ಹೇಳಿ ಗುರುಗಳು ಸ್ವಲ್ಪ ದಿವಸ ಅಲ್ಲಿ ವಾಸ ಮಾಡಿದ್ರಿಂದಾಗಿ ಅಲ್ಲಿ ಅವರನ್ನು ಕಾಣಲಿಕ್ಕೆ ಬಂದಾಗ ಚಿದಂಬರ ಮಹಾರಾಜರಿಗೆ, ನೀನು ಪರಮೇಶ್ವರ ಇದ್ದಿ, ಪರಮೇಶ್ವರ ಐವಾಸವ ಭೂಮಾ ಅವತೀರ್ಯ, ಈ ಪ್ರಕಾರವಾಗಿ ಗುರುಗಾನ ಶುರು ಮಾಡಿದರು. ಚಿದಂಬರ ಮಹಾರಾಜರು ಅವರ ನಿಜದ ಭಕ್ತಿಯ ನೆಲೆಯನ್ನು ಜಗತ್ತಿಗೆ ತೋರಿಸಬೇಕು ಅಂತ ತಿಳ್ಕೊಂಡು ಹೇಳಿ ಭಕ್ತರಿಗೆ ಹೇಳಿಕತ್ತಾರ. ನೋಡ್ರಪ್ಪ, ಶಿವ ಅಂತ ನನಗೆ ಹೇಳಿಕತ್ತಾನೆ. ಶಿವ ಎಂದಾದರೂ ಈ ಸಾಮಾನ್ಯ ರೂಪದಲ್ಲಿ ಬರಲಿಕ್ಕೆ ಸಾಧ್ಯನು? ಶಾಸ್ತ್ರಗಳೇ, ನೀವು ನಮ್ಗಿಬ್ರು ಹೆಂಡ್ರಿದ್ದಾರೆ, 6 ಮಂದಿ ಮಕ್ಕಳಿದ್ದಾರೆ, ನಮ್ಗೆ ಶಿವ ಶಿವ ಅಂತ ಗಂಟು ಬಿದ್ದಿರಲ್ಲ ಅಂತ ತಿಳ್ಕೊಂಡು ಹೇಳಿ ಕೂಡಲೇ ಶಾಸ್ತ್ರಿಗಳು ಅವರು ಜ್ಞಾನಿಗಳಿದ್ರು, ಪಾಪ ಅಧ್ಯಯನ ಮಾಡಿದ್ರು, ಸಾಕಷ್ಟು ತಿಳುವಳಿಕೆ ಇತ್ತು. ಅವ್ರು ಹೇಳಿದರು, ಹೌದಪ್ಪ, ನೀನು ಪರಮೇಶ್ವರ ಇದ್ದಿ, ನಾನು ಸಾಮಾನ್ಯನಾಗಿ ಬಂದಿಲ್ಲ, ನನಗೆ ಎಲ್ಲ ವಿದ್ಯಾರ್ಥಿವೃಂದದ ಪಾಠಶಾಲೆ ಅದ, ನಾನು ಅಧ್ಯಾಪಕ ಇದ್ದೀನಿ, ಹೀಗಾಗಿ ನನಗೆ ನೀನು ಸ್ವಲ್ಪ ದೃಷ್ಟಾಂತ ಕೊಟ್ಟಿದ ಮೇಲೆ ನಾ ಬಂದೇನೆ. ನೀನು ಆಕಸ್ಮಿಕವಾಗಿ ಪರಶಿವನ ಅವತಾರವೇ ಆಗದೇ ಇದ್ದರೆ ನನ್ನ ಕೈ ಒಳಗೆ ಕರ್ಪೂರ ಹಚ್ಚಿಕೊಂಡು ನೀನು ಬೆಳಕಲಿ, ಕೈ ಸುಟ್ಟರು ನೀನು ಶಿವ ಅಲ್ಲ, ಕೈ ಸುಡದೇ ಇದ್ರೆ ನೀನು ಶಿವ ಹೌದು ಅಂತ ತಿಳ್ಕೊಂಡು ಹೇಳಿ ಇಲ್ಲೇ ನಾನು ಪ್ರತ್ಯಕ್ಷ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಚಿದಂಬರ ಮಹಾರಾಜರಿಗೆ 117 ಶ್ಲೋಕದಿಂದ ಭಕ್ತಾನಂದ ಲಹರಿ ಸ್ತೋತ್ರವನ್ನ ಗುಣಗಾನ ಮಾಡಿದರು. ಆವಾಗ ಚಿದಂಬರ ಮಹಾಸ್ವಾಮಿಗಳು ಆ ಯಾವ ಉರಿಯಿಂದ ಆಗ್ತಕ್ಕಂಥ ಕಾಂಪೌಂಡ್ ಜಳವನ್ನ ತಂಪು ಮಾಡ್ತಾರೆ. ಅರ್ಥಾತ್ ಶಾಸ್ತ್ರಿಗಳೇ, ನೀವೇನ್ ತಿಳ್ಕೊಂಡ್ರಿ ಅದು ಬರೋಬ್ಬರಿ ಇದೆ ಅಂತ ತಿಳ್ಕೊಂಡು ಹೇಳಿ ಪರಮೇಶ್ವರ ರೂಪದಿಂದ ಅವರಿಗೆ ದರ್ಶನ ಕೊಡ್ತಕ್ಕಂಥವರು. ಹಾಗಾಗಿ ಅಂಥ ಯಾವ ಪರಮೇಶ್ವರ ಕಲಿಯುಗದಲ್ಲಿ ಚಿದಂಬರೇಶ್ವರನಾಗಿ ಅವತಾರ ಮಾಡಿ ಬಂದರು. ಆ ನಂತರದಲ್ಲಿ ಆ ಚಿದಂಬರನೇ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲ ಇಷ್ಟೊಂದು ವೈಭವಿತವಾದಂತಹ ಕಾರ್ಯಕ್ರಮ ಆಗಬೇಕಾಗಿದ್ರೆ ಆ ಪರಮೇಶ್ವರನ ದಿವ್ಯ ಸಾನ್ನಿಧ್ಯವೇ ನಂಜುಂಡೇಶ್ವರ. ನಂಜನ್ನು ಸ್ವೀಕರಿಸಿ ಅರ್ಧಾಂಗಿಯಾದಂತಹ ಪಾರ್ವತಿಯಿಂದ ಆ ಯಾವ ನಂಜು ವಿಷ ಅಂತಕ್ಕಂಥದ್ದು, ಹೊರಗೆ ಹೋದ್ರೆ ಜಗತ್ತು ನಾಶ ಆಗ್ತದೆ, ಒಳಗೆ ಹೋದ್ರೆ ನಮ್ಗೆ ಶಿವ ನಮ್ಗೆ ಅನುಕೂಲ ಆಗೋಲ್ಲ ಅಂತಕ್ಕಂತಹ ಭಾವನೆ ಇಟ್ಕೊಂಡು ಪಾರ್ವತಿ ಮಾತೆ ಕಟ್ಟಿನಲ್ಲಿನೇ ಆ ಯಾವ ವಿಷವನ್ನ ಸ್ಥಿರ ಮಾಡ್ತಾಳೆ. ಆದ್ರಿಂದಾಗಿ ವಿಷಕಂಠ ನೀಲಕಂಠ ಅಂತ ತಿಳ್ಕೊಂಡು ಹೇಳಿ ಅವನು ಪ್ರಸಿದ್ಧಿಯಾದ. ನಂಜುಂಡೇಶ್ವರನ ಕ್ಷೇತ್ರ ಅಪ್ರತಿಮವಾಗಿರ್ತಕ್ಕಂಥದ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಯಾವ ಕ್ಷೇತ್ರದಲ್ಲಿ ಸ್ವತಃ ದೇವಾನುದೇವತೆಗಳು ಬಂದು ಆ ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ಪುಷ್ಪವೃಷ್ಟಿಗಳ ಒಂದು ಸುವಾಸನೆ ಅಂತಕ್ಕಂಥದ್ದು ಬೆಳಗಿನ ಜಾವ ಬಾಗಿಲ ತೆಗಿತಾರಲ್ಲ ಅರ್ಚಕರು, ಅವರಿಗೆ ದರ್ಶನ ಆಗ್ತದೆ. ಆ ನಂಜುಂಡೇಶ್ವರ ಕ್ಷೇತ್ರದಲ್ಲಿ ಕಪಿಲಾ ಸಂಗಮದ ತಟಾಕದಲ್ಲಿ
ಕಪಿಲಾ ಸಂಗಮದಲ್ಲಿ ಕೌಂಡಿನ್ಯ ಯಾವ ನದಿಯ ಒಂದು ಸಂಗಮದಿಂದಾಗಿ ಕಪಿಲಾ ಸಂಗಮ ಅಂತಕ್ಕಂಥದ್ದಾಗಿದೆ. ಇಲ್ಲಿ ಸ್ನಾನ ಮಾಡಿ ಆ ಭಗವಂತನ ದರ್ಶನ ತೆಗೆದುಕೊಂಡ್ರೆ ಸಾಕು, ಪಾಪ ವಿಮೋಚನೆ ಆಗ್ತದೆ. ಅಪ್ರತಿಮವಾಗಿರ್ತಕ್ಕಂಥದ್ದು ಕ್ಷೇತ್ರ. ಆ ಪರಮಾತ್ಮ ಇಲ್ಲಿ ಸಾನ್ನಿಧ್ಯ ಇರೋದ್ರಿಂದಲೇ ಇಷ್ಟೆಲ್ಲ ಕಾರ್ಯಕ್ರಮ ವೈಭವ ನಡೆದಿದೆ. ವಿದ್ಯಾ ಕಲ್ಯಾಣ ನಿನ್ನೆ ಮೊನ್ನೆ ಅಂತ ಅಪ್ರತಿಮವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀಬೇಕಾಗಿದ್ರೆ ಆ ಪರಮಾತ್ಮನ ಸಾನ್ನಿಧ್ಯ ಅದ ತಿಳ್ಕೊಂಡು ಹೇಳಿ ಇಷ್ಟೆಲ್ಲ ಕಾರ್ಯಕ್ರಮಗಳ ವೈಭವ ಅಂತಕ್ಕಂಥದ್ದಾಗುತ್ತೆ. ವಿಶೇಷತೆ ಇಲ್ಲಿ ನಮ್ಮ ವಿದ್ಯಾಧೀಶರು ಕಾರ್ಯಕ್ರಮ ಹಾಕಲಿಕ್ಕೆ ಒಂದು ವರ್ಷ ಆದ್ರೆ ಹಿಂದೆ ವಿಚಾರ ಮಾಡಿದ್ರು. ನಂಜನಗೂಡಿನಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು, ಮೈಸೂರಲ್ಲಿ ಮಾಡೋಣ ಅಂತಿದ್ದೀವಿ ನಾವು. ಮೈಸೂರಿಗಿಂತ ನಂಜನಗೂಡು ಬಹಳ ಶ್ರೇಷ್ಠ. ಯಾಕಂದ್ರೆ ಮೈಸೂರಿನ ಜನರನ್ನು ಇಲ್ಲಿ ಹತ್ತಿರೋದ್ರಿಂದ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಅದಂತಕ್ಕಂಥದ್ದು. ಯಾರಿಗೆ ಎಷ್ಟು ಉಪಯೋಗ ಆಗ್ತದೆ ಹಾಗೆ ಅಂತ ತಿಳ್ಕೊಂಡು ಹೇಳಿ ಅವರು ನಂಜನಗೂಡಿನಲ್ಲಿ ಯಾವ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಹಾಗಾಗಿ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಪೂರ್ಣ ಒಂದು ಪ್ರಕಾರವಾಗಿ ನಡೆದಿದೆ. ಈ ಯಾವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗುರುಚರಿತ್ರೆ ಪಾರಾಯಣ. ಗುರು ಮಹಾರಾಜರು, ದತ್ತ ಮಹಾರಾಜರು ಕೃಪಾಶೀರ್ವಾದ ಮಾಡಿ ಅನುಗ್ರಹ ಮಾಡಿ 7 ದಿವಸದಲ್ಲಿ ಭಕ್ತರಿಗೆ ಅವರು ಬೈಕ್ಗಳ ಪೂರೈಕೆ ಮಾಡ್ತಕ್ಕಂಥ ಮಹನೀಯರು. ಕಲಿಯುಗದಲ್ಲಿ ದತ್ತ ಮಹಾರಾಜರು ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷಾಟನೆಯಾಗಿ ಯಾವ ರೂಪದಲ್ಲಿ ಬರ್ತಾನೆ ಹೇಳಿಕಾಗ ಅಂತಕೊಂಡು ಹೇಳಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಅನ್ನದಾನ ಇಲ್ಲಿ ಎಲ್ಲ ಕಾರ್ಯಕ್ರಮ ಪೂರ್ವಕವಾಗಿ ನಡೆದಿದ್ದರು. ಅಭಿಷೇಕ ಕಾರ್ಯಕ್ರಮ ಜೊತೆಗೆ ಅಖಂಡ ವೀಣಾ ಕಾರ್ಯಕ್ರಮ. ಅಖಂಡ ವೀಣಾ ಕಾರ್ಯಕ್ರಮ 365 ದಿವಸನೂ 24 ಗಂಟೆನೂ ನಡಿಬೇಕು ಅಂತ ತಿಳ್ಕೊಂಡು ಹೇಳಿ 108ನೇ ಸಪ್ತಾಹದ ನಂತರ ಕ್ಷೇತ್ರ ಕರ್ಕಿಹಳ್ಳಿಯಲ್ಲಿ ಆಯೋಜನೆ ಮಾಡತಕ್ಕಂಥದ್ದು ಒಂದು ಸಂಕಲ್ಪ ಇದೆ. ಹಾಗಾಗಿ ಆ 108 ಸಪ್ತಾಹಗಳಲ್ಲಿ ಇದು 105ನೇ ಸಪ್ತಾಹ. ಇನ್ನು 3-4 ಕಾರ್ಯಕ್ರಮಗಳಲ್ಲಿ 108 ಆಗ್ತವೆ. ಆದ್ರೆ ನಮ್ಮದು ಉದ್ದೇಶ ಏನಂತ ತಿಳ್ಕೊಂಡು ಕೇಳಿದ್ರೆ, ಕರ್ಕಿಹಳ್ಳಿಯಲ್ಲಿ ಚಿದಂಬರೇಶ್ವರ ಮೃತ್ಯುಂಜಯೇಶ್ವರನಾಗಿ ವಿರಾಜಮಾನಾಗಿದ್ದಾನೆ. ಆ ಮೃತ್ಯುಂಜಯೇಶ್ವರನ ಸನ್ನಿಧಾನದಲ್ಲಿ ಇನ್ನ 5 ವರ್ಷಕ್ಕೆ 2029 ಇಸ್ವಿಗೆ ಅಮೃತ ಮಹೋತ್ಸವ ಬರ್ತದೆ. 75ನೇ ವರ್ಷ ಆಗ್ತದೆ. ಅಲ್ಲಿವರೆಗೆ ಸಪ್ತಾಹವನ್ನು ಮುಂದುವರಿಸಬೇಕು. 25ನೇ ವರ್ಷ ಏನಾಗ್ತದೆ ಆ ಅಮೃತ ಮಹೋತ್ಸವ, ಆ ಸಂದರ್ಭದಲ್ಲಿ 29ನೇ ಇಸ್ವಿಯಲ್ಲಿ ಈ ಅಖಂಡ ವೀಣೆಯನ್ನ ಶಾಶ್ವತವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಹಾಗಾಗಿ ಅದಕ್ಕೆ ಪೂರಕವಾಗಿ ಎಲ್ಲ ಕಡೆಗೂ ಯಾವ ಭಕ್ತಿಪತ್ತ ಅಂತಕ್ಕಂಥದ್ದನ್ನು ಬೆಳೆಸ್ತಾ ಇದ್ದಾರೆ. ಅನಿತ್ಯಾನಿ ಶರೀರಾಣಿ ಯುಗೋ ದೇವ ಶಾಶ್ವತಃ ನಿತ್ಯಂ ಸಂಹಿತೋ ಮೃತ್ಯು ಕರ್ತವ್ಯೋ ಧ್ರುವ ಸಂಗ್ರಹ. ಅನಿತ್ಯವಾಗಿರ್ತಕ್ಕಂಥ ಯಾವ ಶರೀರದ ಯಾವ ಕಾಲಕ್ಕ ಅಂತಕ ಹಂಚ್ ಹಾಕೊಂಡು ಕೂತ್ಕೊಂಡ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಅಂತಕನ ಕರೆ ಬರುವುದರೊಳಗಾಗಿ ನಾವು ಸದ್ಗುರುವಿಗೆ ಶರಣಾಗತಿಯಾಗಿ ಗುರು ಮಹಾರಾಜರ ಒಂದು ಮಾರ್ಗದರ್ಶನದಂತೆ ಆ ಚಿದಂಬರ ನಾಮದ ಆಗಲಿ, ಓಂಕಾರ ಏಕಾಕ್ಷರಿ ಬೀಜವಾಗಲಿ, 2 ಅಕ್ಷರ ರಾಮ ಮಂತ್ರವಾಗಲಿ, 3 ಅಕ್ಷರ ವಿಠಲ ಮಂತ್ರವಾಗಲಿ, 4 ಚಿದಂಬರ ಮಂತ್ರವಾಗಲಿ, ನಮ ಶಿವಾಯ ಪಂಚಾಕ್ಷರಿ ಮಂತ್ರವಾಗಲಿ, ಅಷ್ಟಾಕ್ಷರಿ ಓಂ ನಮ ಶಿವಾಯ ಮಂತ್ರವಾಗಲಿ, ಅಷ್ಟಾಕ್ಷರಿ ಓಂ ನಮೋ ನಾರಾಯಣ ಮಂತ್ರವಾಗಲಿ, ಅದೇ ಪ್ರಕಾರವಾಗಿ 13 ಅಕ್ಷರದ ಶ್ರೀರಾಮ ಜಯ ರಾಮ ಜಯ ಜಯ ಶ್ರೀರಾಮ ಆಗಲಿ, 18 ಅಕ್ಷರದ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಯಾವುದು ಗುರುಪದಿಷ್ಠವಾಗಿರ್ತಕ್ಕಂತಹ ಗುರುಮಂತ್ರ ನಮ್ಮ ಪಾಲಿಗೆ ಬಂದಿರ್ತದೆ, ಆ ಮಂತ್ರದ ಅನುಸಂಧಾನ ಮಾಡಿಕೊಂಡು ಇದೇ ಜೀವನದಲ್ಲಿ ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಈ ಸಪ್ತಾಹ ಅಂತಕ್ಕಂಥದ್ದು ಅಪ್ರತಿಮವಾಗಿರ್ತಕ್ಕಂಥದ್ದು ಸುಯೋಗ. ಭಾಗ್ಯ ಅನಂತ ಜನ್ಮೀಚೆ ಪುಣ್ಯ ನಗವರೇ ವಾಚೇಶು ವಿಚಾರ ನಾಮಚರಂತ. ಅನಂತ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಭಾಗ್ಯ ಅಂತಕ್ಕಂಥದ್ದು ನಮ್ಮ ಪದರಿಗೆ ಬಂದಿದ್ರೆ
ಸಪ್ತಾಹದಲ್ಲಿ ಭಾಗಿಯಾಗತಕ್ಕಂತಹ ಒಂದು ಸುಯೋಗ ಮತ್ತು ಯಾವ ನಾಮಸ್ಮರಣೆಯಲ್ಲಿ ಭಾಗವಾಗತಕ್ಕಂಥ ಒಂದು ಯೋಗ ಅಂತಕ್ಕಂಥ ನಮ್ಮ ಭಗವಂತನನ್ನು ಕೊಡ್ತಾನೆ. ಜೊತೆಗೆ ನಮ್ಮ ವಿದುಷಿಗಳಾದಂತಹ ನಮ್ಮ ಲಕ್ಷ್ಮಿಯವರು ವಿಶೇಷವಾಗಿ ಎಲ್ಲ ರೀತಿಯ ಶಂಕರಾಚಾರ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯವನ್ನು ಎಲ್ಲರಿಗೂ ಪ್ರಸ್ತುತಪಡ್ತಕ್ಕಂಥವರಾಗಿದ್ದಾರೆ. ಎಷ್ಟೊಂದು ಅಹೋಭಾಗ್ಯ ಅಂತ ತಿಳ್ಕೊಂಡು ಕುಮಾರ್ತಿ ನಡೀತಾ ಇದೆ. ಒಂದೇ ಎರಡೇ ಕಾರ್ಯಕ್ರಮಗಳು. ಇದರಲ್ಲಿ ಯಾರಿಗೆ ಯಾವುದು ಲಾಭ ಅದ, ಯಾವ್ದ್ರ ಮೇಲೆ ಇಷ್ಟ ಅದ ಅದನ್ನು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯತೆ ಅಂತಕ್ಕಂಥ. ಹಾಗಾಗಿ ಈ ಯಾವ ಸಪ್ತಾಹದ ಪ್ರಯೋಜನ ಅಂತಕ್ಕಂಥದ್ದು ಇಷ್ಟೇ ಅಂತ ಹೇಳಿಕ್ ಬರಂಗಿಲ್ಲ. ರಾಜಾರಾಮ್ ಮಹಾರಾಜರಿಗೆ ಸಪ್ತಾಹ ಮೊದಲಿಗೆ ಆರಂಭದಲ್ಲಿ ಮೊದಲು 7 ದಿವಸ ಉಪವಾಸ ಇದ್ರು, ನಿರಾಹಾರ. ಅವರು ಇರೋದು ರಾಜಾರಾಮ್ ಮಹಾರಾಜರು ಮಹಾರಾಷ್ಟ್ರದೊಳಗ ಗಂಗಾ ಪಾಬಳಗಾಮ್ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಕ್ಷೇತ್ರದಲ್ಲಿದ್ದಂತಹ ಮಹನೀಯರು ಅವರಿಗೆ ದೃಷ್ಟಾಂತ ಅದು ಭಗವಂತ ಚಿದಂಬರಾಗಿ ಬಂದಾನ ಅಂತ ತಿಳ್ಕೊಂಡೇಳಿ. ಹಂಗೆ ಎಲ್ಲರಂಗ ಅವರು ನೇರವಾಗಿ ಚಿದಂಬರ ಭೇಟಿಗೆ ಬರಲಿಲ್ಲ. ಏನಾದ್ರು ದೃಷ್ಟಾಂತ ಆದ್ರೆ ಬರ್ತೀನಿ ಅಂತ ತಿಳ್ಕೊಂಡಿದ್ರು. ಆ ಪ್ರಕಾರವಾಗಿ ರಾಜಾರಾಮ್ ಮಹಾರಾಜರಿಗೆ ಸ್ವಪ್ನದಲ್ಲಿ ಚಿದಂಬರ ಮಹಾರಾಜರು ಒಂದು ಉಚ್ಚವಾದಂತಹ ಮಂಟಪದಲ್ಲಿ ಕುತ್ಕೊಂಡಿದ್ದಾರೆ. ಸಾವಿರಾರು ಜನರು ನುಗ್ಗಿ ಬರ್ತಾ ಇದ್ದಾರೆ. ಸ್ವಾಮಿಗಳು ಬಂದಿದ್ದಾರೆ, ಚಿದಂಬರ ಮಹಾರಾಜರು ಬಂದಿದ್ದಾರೆ, ಅವ್ರ ದರ್ಶನಕ್ಕೆ ಬರ್ಬೇಕು ಅಂತ ತಿಳ್ಕೊಂಡು ಹೇಳಿ ಸಾವಿರಾರು ಮಂದಿ ನುಗ್ಗಿ ಬರ್ತಾ ಇದ್ದಾರೆ. ಆ ಸಾವಿರಾರು ಜನರಲ್ಲಿ ಚಿದಂಬರ ಮಹಾರಾಜರು ರಾಜಾರಾಮಗೆ ಕೈ ಮಾಡಿ ಹೇಳ್ತಾ ಇದ್ದಾರೆ, ರಾಜಾರಾಮ ನೀನು ಬಾ ದರ್ಶನಕ್ಕೆ ಅಂತ ತಿಳ್ಕೊಂಡೆ. ಗುಪ್ತಾಗ್ತಾರೆ. ಮನದ ಇಂಗಿತವನ್ನ ಯಾರು ತಿಳ್ಕೊಂಡಿದ್ದಾರೆ ಅವರು ಮಹಾದೇವರು. ಆ ಪ್ರಕಾರವಾಗಿ ಪ್ರತ್ಯಕ್ಷ ಪರಮಾತ್ಮ ಅವತರಿಸಿದ್ದಾನೆ ಅಂತಕ್ಕಂಥ ಖಾತ್ರಿ ಆಗ್ತದೆ ಅವರಿಗೆ. ರಾಜಾರಾಮ್ ಮಹಾರಾಜರು ಆ ಸಂದರ್ಭದಲ್ಲಿ 500 ಕುದುರೆ ಶಿಲೆದಾರಾಗಿ ಮಹಾರಾಷ್ಟ್ರದಲ್ಲಿ ಸೈನಿಕ ಇಲಾಖೆಯಲ್ಲಿದ್ದರು. ಅವ್ರಿಗೆ ಜವಾಬ್ದಾರಿ ಕೆಲಸ ಇತ್ತು. ಹುಸಂಗಾಬಾದ್ ಅಂತ ತಿಳ್ಕೊಂಡು ಹೇಳಿ ನರ್ಮದಾ ನದಿ ದಂಡೆ ಮೇಲೆ ನದಿ ತೀರದಲ್ಲಿ ಅವರಿಗೆ ಕಾಯಿಲೆ ಹಾಕಿದ್ರು. ಆ ಎಲ್ಲವನ್ನು ಬಿಟ್ಟರು. ಮಹಾಸ್ವಾಮಿ ಚಿದಂಬರ ದರ್ಶನ ಅಂತ ಹೇಳಾಗಿ ಧಾವಿಸಿ ಬರ್ತಕ್ಕಂಥವರಾದರು. ಚಿದಂಬರ ಮಹಾರಾಜರ ದರ್ಶನಕ್ಕೆ ಬರಬೇಕಾದ್ರೆ ಮಹಾರಾಷ್ಟ್ರದ ಕುಂದಗೋಳದಲ್ಲಿ ಚಿದಂಬರ ಮಹಾರಾಜರಿದ್ರು. ಅವರ ದರ್ಶನ ಮಾಡ್ಕೋಬೇಕಂತ ಬಂದ್ರೆ ದಾರಿ ನಡು ತಪ್ಪು ಹೋಗ್ತದೆ. ಈಗ ನಂಗೆ ಸರಳ ದಾರಿ ಇರ್ಲಿಲ್ಲ. ಅವಾಗ ಕುದುರೆ ಮೇಲೆ ಬರ್ಬೇಕು, ಅಡವಿ ಎಲ್ಲ ಅಡ್ಡಾಡ್ಕೊಂಡ್ ಬರ್ಬೇಕು. ಆ ಸಂದರ್ಭದಲ್ಲಿ ಚಿದಂಬರ ಮಹಾಸ್ವಾಮಿಗಳು ದನಗಾಯ ವಿಷಯದಿಂದ ಬರ್ತಕ್ಕಂಥವರಾದ್ರು. ಕಲಿಯುಗ ಇದು ರಾಜಾರಾಮ. ದಾರಿ ತಪ್ಪು ಮಂದಿ ಬಹಳ. ದಾರಿ ತೋರಿಸ್ಲಿಕ್ಕೆ ನಾನು ಬಂದೇನೆ ಅಂತ ತಿಳ್ಕೊಂಡು ಹೇಳಿ ನನ್ನ ಹಿಂದೆ ಬಾ ಅಂತ ತಿಳ್ಕೊಂಡು ಹೇಳಿ ಮುಂದೆ ಸ್ವಲ್ಪ ದೂರ ಹೋದ್ರು. ಅಷ್ಟೊತ್ತಿಗೆ ಕುಂದಗೋಳದ ದಾರಿ ಸಿಕ್ತು. ಅವ್ರ ಮಾಯ. ರಾಜಾರಾಮ್ ಮಹಾರಾಜರಿಗೆ ಅನಿಸ್ತು, ನನ್ನ ಸ್ವಾಮಿ, ನನ್ನ ಪ್ರಭು ನನ್ನ ಎದುರಿಗೆ ಬಂದ್ರು ನಾನು ಕಂಡು ಹಿಡಿಯಲಿಲ್ಲ, ಗುರುತು ಮಾಡಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಮನ್ಸಿಗೆ ಖಿನ್ನ ಆತು. ಚಿದಂಬರ ಮಹಾರಾಜರ ದರ್ಶನಕ್ಕೆ ಬಂದರು. ಕುಂದಗೋಳದೊಳಗೆ ಬಾಳಂದೇವ್ರ ಮನೆ ಅಂತದ. ಆ ಮನೆಯಲ್ಲಿ ಮಹಾಸ್ವಾಮಿಗಳು ವಾಸ್ತವ್ಯ ಮಾಡಿದ್ರು. ಆಗ ರಾಜಾರಾಮ್ ಮಹಾರಾಜರಿಗೆ ಪಾಳೆ ಹಚ್ಚಲಿಕ್ಕೆ ಅಂದ್ರೆ ಇಲ್ಲಿಂದ ನದಿ ತನಕ ದೂರ ಹೋಗ್ತಾಯಿತ್ತು. ಅಷ್ಟು ದೂರ ಪಾಳೆ ಇತ್ತು. ಅದೇ ಮಹಾಸ್ವಾಮಿಗೆ ನನ್ನ ಒಂದು ಆಗಮನ ಅರ್ಥಾತ್ ನನ್ನ ಒಂದು ಅಂತರಂಗದ ತುಡಿತ ಅಂತಕ್ಕಂಥ ಗೊತ್ತಾಗೋದಿಲ್ಲವೇ. ಮಹಾಸ್ವಾಮಿ ಅವನಾಗಿ ನಾನು ಎದುರಿಗೆ ಬರಲಿ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಒಂದು ಗಾವಠಾಣದಲ್ಲಿ ಒಂದು ಮನೆಯಲ್ಲಿ ದನ ಕಟ್ಟೋ ಮನೆಯನ್ನು ಬಾಡಿಗೆ ಇಟ್ಕೊಂಡು ಅಲ್ಲೇ ಏಕಾಸನದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಧ್ಯಾನಾವಸ್ಥಿರ ತದ್ಗತೆಯ ಮನಸ್ಸ ಪಶ್ಯಂತಿ ಎಂ ಯೋಗಿನೋ. ಧ್ಯಾನಕ್ಕೆ ಕುತ್ಕೊಂಡು 3ನೇ ದಿವಸ ರಾಜಾರಾಮರಿಗಾದಂತ ಹಸಿವು ನೀರಡಿಕೆ ಚಿದಂಬರನಿಗೆ ಆಗಲಿಕ್ಕೆ ಶುರುವಾಯಿತು. ಮಹಾರಾಜರಿಗೆ ಅನಿಸಿತು, ನನ್ನ ಭಕ್ತ ನೀರು ಇಲ್ಲದೆ ಆಹಾರದೆ ಸುಮ್ಮನೆ
ಏಕಾಸನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಹೋಗ್ಬೇಕು ಅಂತ ಹೇಳಿ ಅವನಿಗೆ ಒಲೆ ನಾರಳ ಸಾಕರ ಫರಾಳಾಸಿ ಜಿಲ್ಲೆ ಕೋಟ ಭರ ಹೊಟ್ಟೆ ತುಂಬ ಅವನಿಗೆ ಹಸಿ ಕೊಬ್ಬರಿ ಸಕ್ಕರೆ ತಿನ್ನಿಸ್ಲಿಕ್ಕೆ ಹತ್ತರು. ಆ ಸಂದರ್ಭದಲ್ಲಿ ರಾಜಾರಾಮ್ ಮಹಾರಾಜರಿಗೆ ಹಸಿವು ಆಗಿತ್ತು. ಅವರು ತಿಂತಾ ಇದ್ರು, ಮಹಾಸ್ವಾಮಿ ಹಾಕ್ತಾ ಇದ್ರು ಬಾಯೊಳಗೆ. ಬೆಳಕು ಹರಿತು ಏನು ಬ್ರಾಹ್ಮಿ ಮಹತ್ ಬಂದ ಕೂಡಲೇ ಚಿದಂಬರ ಮಹಾರಾಜರು ಗೊತ್ತರಾದ್ರು. ಆವಾಗ ಚಿದಂಬರ ಮಹಾರಾಜರು ನನಗೆ ಸ್ವಪ್ನದಲ್ಲಿ ಯಾಕೆ ಕೊಟ್ಟರು, ಪ್ರತ್ಯಕ್ಷ ಯಾಕೆ ದರ್ಶನ ಕೊಟ್ಟಿಲ್ಲ, ಮತ್ತೆ ಅವ್ರು ಪ್ರತ್ಯಕ್ಷ ಬರೋವರೆಗೆ ನಾನು ಮತ್ತೆ ಉಪವಾಸ ಮಾಡ್ತಾ ಇದ್ದರೆ ಮತ್ತೆ 3 ದಿವಸ ಉಪವಾಸ ಮಾಡಿದ್ರು. ಆ ಸಂದರ್ಭದಲ್ಲಿ ಚಿದಂಬರ ಮಹಾಸ್ವಾಮಿಗಳು 7ನೇ ದಿವಸ ಬೆಳಗ್ಗೆ ಬಂದು, ರಾಜಾರಾಮ ಇವತ್ತಿನ ದಿವಸ ನನ್ನ ದರ್ಶನಕ್ಕೆ ನೀನು ಬಾ ಅಂತ ತಿಳ್ಕೊಂಡು ಹೇಳಿ ಹೋದ್ರು. ರಾಜಾರಾಮರು ಅವ್ರ ಬಂಧುಗಳು ನಿಂಬಾಜಿ ಅಂತ ತಿಳ್ಕೊಂಡು ಹೇಳಿ, ಅವ್ರ ಹೆಂಡತಿ ರಾಧಾ ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲರೂ ಕೂಡಿ ಚಿದಂಬರ ಮಹಾರಾಜರ ದರ್ಶನಕ್ಕೆ ಹೋಗ್ತಾರೆ. ಚಿದಂಬರ ಮಹಾರಾಜರ ದರ್ಶನಕ್ಕೆ ಹೋಗೋದ್ರೊಳಗೆ ಚಿದಂಬರ ಮಹಾರಾಜರು ಸ್ವಾಗತಕ್ಕಾಗಿ ಮುಂದೆ ಭಕ್ತನ ಸ್ವಾಗತಕ್ಕಾಗಿ ಭಗವಂತ ನಿಂತಾನೆ. ಹಾಗಾದ್ರೆ ಭಕ್ತನ ಯೋಗ್ಯತೆ ಎಷ್ಟು ಇರಬೇಕು? ರಾಜಾರಾಮ್ ಮಹಾರಾಜರು ಸಾಮಾನ್ಯ ಇರಲಿಲ್ಲ. ಅವರು ಪಾಂಡುರಂಗನ ಅವತಾರ ಚಿದಂಬರ ಮಾಡಿದಾಗ ನಾಮದೇವ ತುಕಾರಾಮರಾಗಿದ್ರು. ಚಿದಂಬರೇಶ್ವರ ದ್ವಾಪರಿ ಕೃಷ್ಣನಾದಾಗ ಬುದ್ಧವಾಗಿದ್ರು. ಅದೇ ಪ್ರಕಾರವಾಗಿ ಸ್ವಾಮಿ ಚಿದಂಬರ ತ್ರೈತಾಯುಧ ರಾಮನಾದಾಗ ಅಂಗದಾಗಿದ್ರು. ಪ್ರಹ್ಲಾದರಾಜರಾದಾಗ ಕರ್ತವ್ಯದಲ್ಲಿ ಚಿದಂಬರ ಮಹಾರಾಜರು ಪ್ರಹ್ಲಾದರಾಜರಾಗಿದ್ದರು ರಾಜಾರಾಮ್ ಮಹಾರಾಜರು. ಈ ಪ್ರಕಾರವಾಗಿರುವುದಾದ್ದರಿಂದ ರಾಜಾರಾಮ್ ಮಹಾರಾಜರಿಗೆ ಚಿದಂಬರ ಮಹಾರಾಜರ ಕಂಡ ಕೂಡಲೇ ಅಂತಃಕರಣಕ್ಕೆ ಬಂತು. ಪಟಾಕಿ ತಗೊಂಡಿದ್ರು, ಬಹಳ ಪಟಾಕಿ ಹಾಸ್ಲಿಕ್ಕಂದ್ರು, ಗುಲಾಲು ಹಾಕಿಕಂದ್ರು. ರಾಜಾರಾಮನಿಗೆ ಸಾಂತ್ವನ ಮಾಡಿದರು. ದುಃಖಿಸಿ ಬಿಕ್ಕಿಸಿ ಬಿಕ್ಕಿಸಿ ಆನಂದ ಭಾಷಂತಕ್ಕಂಥ ಬರ್ಲಿಕ್ಕಂತು ರಾಜಾರಾಮ್ ಮಹಾರಾಜರಿಗೆ ಒಂದು ಜನ್ಮದ ನಂಟಲ್ಲ, ಭಗವಂತದ್ದು ಮತ್ತು ಭಕ್ತಂದು ಅನಂತ ಜನ್ಮಗಳ ಒಂದು ಸಖ್ಯ ಇರುವುದಾದ್ದರಿಂದಾಗಿ ಅಂತಃಕರಣಕ್ಕೆ ಬರ್ತದೆ ರಾಜಾರಾಮ್ ಮಹಾರಾಜರಿಗೆ. ಏನ್ ಬೇಕು ಕೇಳ್ಕೊ ಅಂತ ಹೇಳ್ತಾರೆ ಚಿದಂಬರ ಮಹಾರಾಜರು ರಾಜಾರಾಮರಿಗೆ. ಅಪ್ಪ ನೀನ್ ದರ್ಶನ ಆಗ್ತಂತಾರೆ, ನೀನ್ ನನ್ ಬೇಡ ಬೇಡ ಅಂತ ಹೇಳ್ತಾರೆ. ನೀನು ದರ್ಶನ ಕೊಡ್ತೀರಿ, ಕೊಡುವುದಾದ್ರೆ ಏಕಾಂತದಲ್ಲಿ ಕೊಡು, ನಾವು ನೀನು ಇಬ್ಬರೇ ಇರಬೇಕು, ಅವಾಗ ನೀನ್ ಕೇಳ್ತದೆ ಅಂತ ಹೇಳ್ಬೇಕಂತ ಆ ಭಾವ ವ್ಯಕ್ತಪಡಿಸಿದಾಗ ಆಯ್ತಪ್ಪ ಅಂತ ಹೇಳಿ ಏಕಾಂತದಲ್ಲಿ ಕರ್ಕೊಂಡು ಹೋದರು ರಾಜಾರಾಮ್ ಮಹಾರಾಜರಿಗೆ. ಏನಪ್ಪಾ ನಿಮಗೆ ಇಚ್ಛೆ ಅಂತ ಕೇಳಿದಾಗ ಸಚ್ಚಿದಾನಂದ ಸ್ವರೂಪದಲ್ಲಿ ಮನಸ್ಸು ನಿಮಗ್ನವಾಗಬೇಕು, ಸದಾಕಾಲ ಆ ಭಗವಂತನ ಚಿಂತನೆಯಲ್ಲಿ ಆನಂದ ಅಂತಕ್ಕಂಥದ್ದೇ ನಾಲ್ಕದಲ್ಲ, ಆ ಆನಂದದ ಭಾವನೆಯಲ್ಲಿ ನಾನು ಇರಬೇಕು, ಸದಾಕಾಲ ಒಂದನಾವಸ್ಥೆಯಲ್ಲಿ ಇರಬೇಕು. ರಾಜಾರಾಮ್ ಮಹಾರಾಜರಿಗೆ ಅನುಗ್ರಹ ಮಾಡಿದರು. ತಲೆಯ ಮೇಲೆ ವರದಹಸ್ತವನ್ನಿಟ್ಟರು. ರಾಜಾರಾಮ್ ಮಹಾರಾಜರಿಗೆ ಕೃಷ್ಣ ತ್ರೇತಾಂತ ಅಪರಿವುದೆಲ್ಲವೂ ಸ್ಮರಣೆ ಆಗಲಿಕ್ಕಂತು. ಅರ್ಥಾತ್ ಅದೆಲ್ಲವೂ ಜ್ಞಾನದ ಒಂದು ಮರುಕಳಿಸ್ತು. ಆ ಸಂದರ್ಭದಲ್ಲಿ ಚಿದಂಬರನಿಗೆ ರಾಜಾರಾಮರು ಕೇಳ್ತಾರೆ, ಅಪ್ಪ ನಿನ್ನ ಜಗತ್ತಿನ ಜನರೆಲ್ಲ ಏನ್ ಮಾಡ್ತಾರೆ, ತಮ್ಮ ವಾಸನೆಗಾಗಿ ಹೋಗಿರ್ತಾರೆ, ಅದು ಬೇಕು ಇದು ಬೇಕು ಹಂಗಾಗಬೇಕು ಹಿಂಗಾಗಬೇಕು. ನೀನು ನಿನ್ನ ವಾಸನಾಗ ನಾನು ಹುಟ್ಟಿಸ್ಕೊಂಡಿದ್ದೀನಿ. ತುಜಿಯಾ ನಾಮಾತ ಡಾಂಗುರಿ ಮ್ಯಾಥೋ ಕೇಳಿ ಸೃಷ್ಟಿವರೆ, ಜಗತ್ತಿನಲ್ಲಿ ನಿನ್ನ ನಾಮದ ಡಂಗುರವನ್ನು ಬಾರ್ತಕ್ಕಂಥ ಡಿಂಗರಿಗನಾಗಿ ನನ್ನನ್ನು ಹುಟ್ಟಿಸಿಕೊಂಡಿದೀಯಾ. ಹಾಗಾಗಿ ಇಂದಿನಿಂದ ನಿನ್ನ ಸೇವೆ ಮಾಡ್ತೀನಿ ಅಂತಕೊಂಡು ಹೇಳಿ ತಾಳ ವೀಣಾ ಮೃದನ್ ಝೇಂಕಾರ ಮಾಡ್ತಾ ನಾಮೂರುಮೇ ವೀಣಾ ಕರ್ಮೇ ನಾಮೂರುಮೇ ವೀಣಾ ಕರ್ಮೇ ಕೃತಿ ರಾಜಾ ರಾಮ್ ತಿರಂಬರ ದಾಸ ರಾಜಾ ರಾಮ್ ತಿರಂಬರ ದಾಸ ರಾಜಾ
चिदंबरदास राजा चिदंबरदास राजा ರಾಜಾರಾಮರು ಪೂರ್ವಿ ಮತ್ತು ತುಕಾರಾಮ ಮಾತಾಡ್ತಾರೋ ರಾಜಾರಾಮನಂತೆ ಚಿದಂಬರನ ಪೂರ್ವಾವತಾರ ಪಂಡಿತನಾಥನ ಅವತಾರ, ರಾಜಾರಾಮರ ಪೂರ್ವಿ ಅವತಾರ ನಾಮದೇವ ತುಕಾರಾಮನ ಅವತಾರ. ಈ ಸಂದರ್ಭದಲ್ಲಿ ರಾಜಾರಾಮ ಮಹಾರಾಜರು ನಾಮದೇವ ತುಕಾರಾಮನಾಗಿದ್ದಾಗ ಪಾಂಡವನಿಗೆ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾದರು. ಅಪ್ಪ ಪಂಡರಿರಾಯ, ನಿನ್ನನ್ನು ನಾನು 100 ಕೋಟಿ ಅಭಂಗಗಳಿಂದ ನಿನ್ನನ್ನು ವರ್ಣನೆ ಮಾಡಬೇಕು, ನಿನ್ನ ಅನುಗ್ರಹ ಮಾಡು ಅಂತ ಕೇಳ್ತಾರೆ. ನಾಮ್ ತೋ ಚಿತುಕ ಹೋದಿ ಆಲ ಶತಕೋಟಿ ಭರ್ತಿಲ್ಲ ಕೋಟಿ ಪಂಚವಿ ಸೌನಿ ಆಲ ಕ್ಲಾಸ್ ಗಣಿತ. ಆ ಸಂದರ್ಭದಲ್ಲಿ ಪಾಂಡವನಿಗೆ ಗಾಬರಿ ಆದ. 100 ಕೋಟಿ ಅಭಂಗ ನೀನು ಬರಿಬೇಕಾಗಿದ್ರೆ ರಾಜ ನಾಮದೇವ ತುಕಾರಾಮ, ಎಷ್ಟು ಆಯುಷ್ಬೇಕು, ನಿನ್ನ ಸಲುವಾಗಿ ನಾನು ಹೊಟ್ಟು ಬರಬೇಕು, ಅಭಂಗ ನಿನ್ನ ಕಡೆಯಿಂದ ಬರೆಸ್ಕೋಬೇಕು, ನಾವು ಶ್ರವಣ ಮಾಡಬೇಕು, ಆನಂದ ಕೊಡಬೇಕು, ಆಗಲಿ ಭಕ್ತನ ಇಚ್ಛಾ ಭಗವಂತನ ಇಚ್ಛಾ ಅಂತ ತಿಳ್ಕೊಂಡು ಹೇಳಿ ಅನುಗ್ರಹ ಮಾಡಿದ. ಆ ಸಂದರ್ಭದಲ್ಲಿ ನಾಮದೇವರಾಗಿ ಕೆಲವು ಅಭಂಗಗಳು ಬರೆದರು, ನಾಮದೇವರ ನಂತರ ತುಕಾರಾಮರಾಗಿ ಮತ್ತೆ ಕೆಲವು ಅಭಂಗಗಳು ಬರೆದರು, ಮತ್ತೆ 1,51,491 ಅಭಂಗಗಳು ಬಾಕಿ ಉಳಿತು. ಆ ಸಂದರ್ಭದಲ್ಲಿ ಚಿದಂಬರೇಶ್ವರಾಗಿ ಪಾಂಡವನ್ ಬಂದ, ರಾಜಾರಾಮರಾಗಿ ಆಯಾ ತುಕಾರಾಮ ಮಹಾರಾಜರು ಬಂದರು. ಅಭಂಗಾತಿ ಪಾಲಿ ದಿಲ್ಲಿ ಮಂಜ ಕಡೆ ಅಭಂಗ ಮುದ್ರೇಶ್ ದಾಸಮಣೆ ಮುದ್ರಿಕಾ ಇಟ್ಟುಕೊಂಡು ಅಭಂಗಗಳನ್ನು ಬರೆದರು. ಚಿದಂಬರ ಮಹಾಸ್ವಾಮಿಗಳನ್ನ ಅನುಗ್ರಹ ತೆಗೆದುಕೊಂಡು ತಾಳವೀಣಾ ಮೃದಂಗಗಳು, ಈ ತಾಳವೀಣಾ ಮೃದಂಗಗಳ ಸಾಹಿತ್ಯದಿಂದ ಬೇರೆ ಭಾಳ ಇದು ಅದು. ಎಲ್ಲಿ ಈ ನಾಮ ಘೋಷ ಆಗ್ತದೆ, ಎಲ್ಲಿ ತಾಳವೀಣಾ ಮೃದಂಗ ಗರ್ಜನೆ ಆಗ್ತದೆ, ಅಲ್ಲಿ ಭೂತ ಪ್ರೇತ ಪಿಶಾಚಿಗಳು ಉಚ್ಚಾಟನೆ ಆಗ್ತಾವ. ಅಲ್ಲಿ ನಾವು ಯಾವ ನಿಲ್ಲುವುದಿಲ್ಲ. ಅಷ್ಟೊಂದು ಸಾಮರ್ಥ್ಯ ಇದ್ದಂತಹದ್ದು ವೀಣಾ ಮೃದಂಗದ ಮತ್ತು ಮೃದಂಗದ ತಾಳದ ಒಂದು ಸಪ್ಪಳದೊಳಗೆ ಅಷ್ಟು ಶಕ್ತಿ ಅಂತಕ್ಕಂಥದ್ದು. ಈ ವೀಣಾ ವಿಷಯವಾಗಿ ಹೇಳಬೇಕಾಗಿದ್ರೆ ಸ್ವತಃ ನಾರದ್ರೆ ತ್ರಿಲೋಕ ಸಂಚಾರ ಮಾಡ್ತಾ ಭಗವಂತನ ಗುಣಗಾನ ಮಾಡ್ತಾ ವೀಣಾ ಬಾರಿಸ್ತಾ ನಾರಾಯಣ ನಾರಾಯಣ ಮಹಾಮಂತ್ರದ ಅನುಸಂಧಾನವನ್ನು ಮಾಡಿದರು. ಇದು ನಾರದರ ಕಾಲದಂತಹ ಈ ಸಪ್ತಾಹ ಆಗಲಿ, ಈ ಯಾವ ವೀಣಾ ಮೃದಂಗದ ಒಂದು ಝೇಂಕಾರ ಆಗಲಿ, ಇದು ಇಂದು ನಿನ್ನೆಯದಲ್ಲ. ಇದು ಆಗಮಿಸಿದ್ದು ನಾರದರ ಕಾಲದಿಂದ ಶ್ರೀಮನ್ ನಾರಾಯಣನನ್ನು ಅನುಸಂಧಾನ ಮಾಡುವಂತಹ ಸಾಧನೆ ಇದು. ಪಾಂಡುರಂಗನ ಅವತಾರದಲ್ಲಿ ಒಂದು ಕಥೆ ಬರ್ತದೆ. ಇದಕ್ಕೆ ನಿಳೋಗ ಮಹಾರಾಜರು ಸಂತರು ಆಗಿ ಹೋದ್ರ. ಆ ಸಂದರ್ಭದಲ್ಲಿ ಅವರ ಗುರುಗಳು ಸದೇಹವಾಗಿ ಭಗವಂತನ ಸೇರಿದರು ತುಕಾರಾಮ ಮಹಾರಾಜರು. ಹಾಗಾಗಿ ನನ್ನ ಗುರು ಮಹಾರಾಜರು ನನ್ನ ಅನುಪಸ್ಥಿತಿಯೊಳಗೆ ವೈಕುಂಠಕ್ಕೆ ಹೋದ್ರು. ಅವರ ದರ್ಶನ ಆಗೋ ತನಕ ನಾವು ನಿರಶನ ವೃತ ಮಾಡಲಿ ಅಂತಕೊಂಡು ಹೇಳಿ ಕುತ್ಕೊಂಡ್ಬಿಟ್ರು. ಆ ಸಂದರ್ಭದೊಳಗೆ 20 ದಿವಸ ಆದ್ಮೇಲೆ ಪಂಢರನಾಥ ಬಂದ. ಅಪ್ಪ, ನಿನ್ನ ತುಕಾರಾಮ ಮಹಾರಾಜರಿಗೆ ಅನುಗ್ರಹ ಮಾಡಿದಂತಹ ದೈವತ ನಾನು ಇದ್ದೇನೆ, ನಿನ್ನ ಇಚ್ಛಾ ಏನು? ಚೀಟಿ ನಾನು ನಿನ್ನ ಕರೆದೇ ಇಲ್ಲ, ನನಗೆ ನನ್ನ ಗುರು ಮಹಾರಾಜ ಇರಬೇಕು. ಆ ಗುರು ಮಹಾರಾಜ ದರ್ಶನಕಾಯ ನಾನು ತಿಳ್ಕೊಂಡು ತಿಳ್ಕೊಂಡು ಹೇಳಿ ಮತ್ತೆ 20 ದಿವಸ ತಗೊಂಡು ಆಮೇಲೆ ಸ್ವತಃ ಈ ತಾಳ ವೀಣಾ ಮೃದಂಗ ಇಟ್ಕೊಂಡು ತುಕಾರಾಮ ಮಹಾರಾಜ ಬಂದು ಅವರಿಗೆ ಅನುಗ್ರಹ ಮಾಡಿದಪ್ಪ, ಇನ್ನು ಮುಂದಿನ ಮನ್ವಂತರದಲ್ಲಿ ಅಧಿಕಾರಿ ಭಕ್ತರು ಕಡಿಮೆ, ಆದ್ರಿಂದಾಗಿ ನೀನು ಹೀಗೆ ಹಠ ಹಿಡಿಬೇಡ. ಈ ತಾಳವೀಣಾ ಮೃದಂಗಗಳ ಗರ್ಜನೆಯೊಂದಿಗೆ ನಾಮಸ್ಮರಣೆ ಮಾಡ್ಕೊತಾ ಹೋಗು. ಕಲಿಯುಗದಲ್ಲಿ ಇದೊಂದು ಸಾಮರ್ಥ್ಯ ಅಂತ ಆ ಭಗವಂತನನ್ನ ಕಾಣಿಸ್ಕೊಡ್ತದ. ಅರ್ಥಾತ್ ಭಗವಂತನ ಕಡೆಗೆ ಹೋಗಿ
ಸರಳವಾದ ಮಾರ್ಗದ ಅಂತ ತಿಳ್ಕೊಂಡು ಹೇಳಿ ಬೋಧನೆ ಮಾಡ್ತಕ್ಕಂಥವರಾದ್ರು, ಗುಪ್ತರಾದರು. ಅಂದಿನಿಂದ ಈ ಯಾವ ತಾಳ್ವಿನ ಮೃದಂಗಗಳು ಸ್ವತಃ ವೈಕುಂಠದಿಂದ ತುಕಾರಾಮ್ ಮಹಾರಾಜರು ಅನುಗ್ರಹ ಮಾಡಿದರು. ಅದೇ ಸಂಪ್ರದಾಯದ ರಾಜಾರಾಮ್ ಮಹಾರಾಜರು ತುಕಾರಾಮ್ ಮಹಾರಾಜರು ಅವತಾರವಾದ್ದರಿಂದ ತಾಳ್ವಿನ ಮೃದಂಗಗಳನ್ನ ದಿಗ್ದಿಗಂತಗಳಲ್ಲಿ ಜ್ಞಾನ ಮಾತಾಡ ಅಂಗುರಿ ಜ್ಞಾಪಕ ಸೃಷ್ಟಿಯಲ್ಲಿ ಕಾಶಿರಾಮೇಶ್ವರ ಧರ್ಮಿ ಬದಲಿಕೆ ಪಾಸು. ರಾಜಾರಾಮ್ ಮಹಾರಾಜರು ಕಾಶಿಗೆ ಹೋದರು, ರಾಮೇಶ್ವರಕ್ಕೆ ಹೋದರು. ಈ ಯಾವ ದಂಡಿಯ 108 ಸಪ್ತಾಹಗಳು ಸಹ ಕಾಶಿಯಲ್ಲಿಯೂ ಆಗಿದೆ, ರಾಮೇಶ್ವರದಲ್ಲಿ ಆಗಿದೆ, ತಮಿಳುನಾಡಿನಲ್ಲಿ ಆಕಾಶ ಚಿದಂಬರದಲ್ಲಿ ಆಗಿದೆ, ನೈಮಿಷಾರಣ್ಯದಲ್ಲಿ ಆಗಿದೆ. ಹಾಗಾಗಿ ಎಲ್ಲೆಲ್ಲಿ ರಾಜಾರಾಮ ಸಂಚಾರ ಮಾಡಿದ್ರು ಅಂತ ಅನ್ಕೋರಿ ಅವೆಲ್ಲವೂ ಸುಮಾರು ಜಾಗಗಳಲ್ಲಿ ಯಾವ ತಾಳ್ವಿನ ಮೃದಂಗಗಳ ಗರ್ಜನೆ ನೇಕಾರ ಆಗಿ ಬಂದಿದೆ. ಅದೊಂದು ಭಾಗ್ಯ ಅದ. ಹಾಗಾಗಿ ನೈವೇದ್ಯ ಬಂತು. ನಮ್ಮ ಮಾತಿಗೆ ಪೂರ್ಣರಾಮ ಪ್ರೋಣ ಮತ್ತು ನಾವು ಮಾತಾಡೋಣ. ಗುರು ಮಹಾರಾಜ ಆಶೀರ್ವಾದ ಮಾಡ್ತಾನೆ. ರಾಜಾ ರಾಜ ಪರೇಶ್ವರ ಮಹಾರಾಜ ಕಿ ಜೈ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಮಹಾರಾಜರ ಕೃಪಾಶೀರ್ವಾದನೆ ನಮ್ಮ ಜೀವನದ ಪರಮ ಧ್ಯೇಯ, ಪರಮ ಗುರಿ ಆಗಿರ್ತದೆ. ಸದ್ಗುರು ಕೃಪಾದಿಂದಲೇ ಇಷ್ಟೆಲ್ಲ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯದ. ಯಾವ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ದಿವ್ಯ ಸನ್ನಿಧಾನ ಮತ್ತು ಇವತ್ತು ಮುಂಜಾನೆ 5 ಯತಿಗಳು ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬರುವಂತಹ 5 ಯತಿಗಳ ದರ್ಶನ ಆಯಿತು. ಬೃಂದಾವನ 5 ಯತಿಗಳ ಬೃಂದಾವನದ ದರ್ಶನ, ಕೌಂಡಿನ್ಯ ನದಿಯ ದರ್ಶನ. ಇಂತಹ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ವೈಭವ ನಡಿಬೇಕಂತಂದ್ರೆ ಆ ಸದ್ಗುರು ಮಹಾರಾಜರ ಕೃಪಾಶೀರ್ವಾದನೇ ಕಾರಣ. ಯಾಕಂದ್ರೆ ವಿದ್ಯಾಧೀಶ್ ಮಹಾರಾಜರು ಮುಂಜಾನೆ ಹೇಳಿದ್ರು, ಯಾಕೆ ಅವರು ಈ ಸಮಯಕ್ಕೆ ನಂಜನಗೂಡು ಕ್ಷೇತ್ರ ಆರಿಸ್ಕೊಂಡ್ರು, ಬೇರೆ ಎಲ್ಲ ಕ್ಷೇತ್ರಗಳಿದ್ವು. ಅದಕ್ಕೆ ಅವರು ಏನು ಉತ್ತರ ಹೇಳಿದ್ರಂದ್ರೆ, ಇವತ್ತಿಗೆ ಸರಿಯಾಗಿ 9 ವರ್ಷದ ಹಿಂದೆ ಉತ್ತರ ಕಾಶಿಯಲ್ಲಿ ಸಪ್ತಾಹ ಆಗಿತ್ತು. ಅದೇ ಒಂದು ದಿವ್ಯ ಮುಹೂರ್ತಕ್ಕೆ ದಕ್ಷಿಣ ಕಾಶಿ ಆದಂತಹ ನಂಜನಗೂಡಿನಲ್ಲಿ ಆ ಒಂದು ಸಪ್ತಾಹ ನಡೆಯಿತು. ಅದೊಂದು ಈ ಸಪ್ತಾಹದ ವಿಶೇಷ. ಸರಿಯಾಗಿ 9 ವರ್ಷದ ಹಿಂದೆ ಕಾಶಿಯಲ್ಲಿ ಆದರೆ 9 ವರ್ಷದ ನಂತರ ದಕ್ಷಿಣ ಕಾಶಿ ಆದಂತಹ ನಂಜನಗೂಡಿನಲ್ಲಿ ಇದು ಸಪ್ತಾಹ ನಡೆಯಲಿರ್ತದೆ. ಇದೆಲ್ಲ ಕಾರ್ಯಕ್ರಮಗಳು ಗುರು ಮಹಾರಾಜರಾದಂತ ವೆಂಕಟಾಚಲ ಅವಧೂತರ ಒಂದು ಆಶೀರ್ವಾದನೆ ಇದಕ್ಕೆ ಕಾರಣದ. ಏನು ಉತ್ತರ ಭಾರತದೊಳಗೆ ಸಪ್ತಾಹ ಆಯಿತು, ಅಲ್ಲಿಂದ ಉತ್ತರ ಭಾರತ ಕಾಶಿ ಒಳಗೆ, ಅಲ್ಲಿಂದ ಮುಂದೆಲ್ಲ ಗುರು ಮಹಾರಾಜರು ಇಚ್ಛಾ ಆದಂತೆ ನಡೆಯಲಿಕ್ಕೆ ಅಂತ ಹೇಳಿ ವಿದ್ಯಾಧೀಶ್ ಮಹಾರಾಜ ಹೇಳಿದ್ರು. ಆ ಪ್ರಕಾರವಾಗಿ ಒಂದು ಸಾರಿ ಗುರು ಮಹಾರಾಜರಿಗೆ ನಾವು ಸರ್ವ ಸಮರ್ಪಣೆ ಮಾಡಿಬಿಟ್ರೆ ಮುಂದೆ ನಮ್ದು ವೈಯಕ್ತಿಕ ಅನ್ನೋದು ಏನಿರಂಗಿಲ್ಲ. ನಮ್ದು ಜ್ಞಾನ ಏನೆಲ್ಲ ಸಾಧನ ಏನೆಲ್ಲ ಅದೆಲ್ಲ ಝೀರೋ. ಎಲ್ಲ ಸರ್ವಸ್ವವನ್ನು ಗುರು ಸಮರ್ಪಣೆ ಮಾಡಿದ್ರೆ ಗುರು ಮಹಾರಾಜರೇ ಒಂದು ಮಾರ್ಗದರ್ಶನ ಮಾಡ್ತಾರೆ. ಅದೆಲ್ಲದಕ್ಕೂ ಕಾರಣ ಇಷ್ಟೆಲ್ಲ ವಿದ್ಯಾಧೀಶರು ಮಹಾರಾಜರು ಸಪ್ತಾಹಗಳನ್ನೇನು ಮಾಡಿರ್ತಾರೆ. ಒಂದಕ್ಕಿಂತ ಒಂದು ವೈಭವ. ದತ್ತಕ್ಷೇತ್ರಗಳಲ್ಲಿ ಗಾಂಧಾಪುರದಲ್ಲಿ ಎಲ್ಲರೂ ಸ್ಮರಣೆ ಮಾಡುವಂತಹ ಸಪ್ತಾಹ. ಮತ್ತೆ ಮುಂದೆ ನಸೋಬಾಡಿಯಲ್ಲಿ ಇತ್ತೀಚೆಗೆ ಆಯಿತು, ಅದು ವೈಭವದಿಂದ ಆಯಿತು. ನಾವು ಮತ್ತೆ ನಸೋಬಾಡಿ ಹೋಗೋ ಪ್ರಸಂಗ ಬಂದಾಗ ಅಲ್ಲಿರುವಂತಹ ಪೂಜಾರಿಗಳೆಲ್ಲ ಮತ್ತೆ ನನ್ನ ನೆನಪು ಮಾಡಿರ್ತಾರೆ. ಭಾಳ ಚಲೋ ಆಯ್ತು ನಿಮ್ಮ ಸಪ್ತಾಹ, ಚಿದಂಬರ ನಾಮಗರ್ಜನೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ಅದು ಸದ್ಗುರು ಶಕ್ತಿ. ಆ ರಾಜಾರಾಮ್ ಮಹಾರಾಜರು ಆ ಚಿದಂಬರ ಮಹಾಸ್ವಾಮಿ ಸದ್ಗುರು ಆಗಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಅವರದೊಂದೆಲ್ಲ ಪೂರ್ವ ಜನ್ಮದ ಎಲ್ಲ ಅವತಾರದ ಸ್ಮರಣ ಆಯಿತು. ಅದಕ್ಕೆ ಅಂತ ಒಂದು ಸದ್ಗುರು ಶಕ್ತಿ ಒಂದ್ಸಲ ಸಿಕ್ಕ ಮೇಲೆ ಅದರಿಂದನೇ ಮುಂದೆ ನಾನೆಲ್ಲ ಕಾರ್ಯಕ್ರಮಗಳು ನಡೀತಾವ ಅಂತ ಹೇಳ್ತಾ
ಈಗಾಗಲೇ ಮುಂದೆ ನೈವೇದ್ಯ ಮತ್ತು ಪೂಜಾ ಆರತಿ ನಡೀತದ, ಒಂದು ಮಹಾಪ್ರಸಾದ ನಡೀತದ. ಅದಕ್ಕೆ ಆ ಭಗವಂತ ಕ್ಷೇತ್ರಾಧಿಪತಿ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ಎಲ್ಲರಿಗೂ ಅಖಂಡ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಈ ಒಂದೆರಡು ನುಡಿಗಳನ್ನು ಸದ್ಗುರು ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾರೆ.